ಲವ್ ಒನ್ಸ್ ಮೋರ್ ಅನ್ನುವಂಥ ಒಂದು ಹೊಸ ಸಿನಿಮಾದ ಕತೆ ಇದೀಗ ಬಿಡುಗಡೆ ಆಗಲಿಕ್ಕೆ ರೆಡಿಯಾಗಿದೆ. ಸೊ ನಿಮ್ಗೆ ಗೊತ್ತು ಚಂದನ್ ಅವರು ಸೊ ತುಂಬ ಲವ್ ಬಗ್ಗೆ ತುಂಬ PhD ಮಾಡಿದ್ದಾರೆ ಅಂತಲೇ ಅನಿಸುತ್ತೆ. ಇನ್ಸ್ಟಾಗ್ರಾಮಲ್ಲಿ ಅವರ ರೀಲ್ಸ್ಗಳು ಅವ್ರು ಅದನ್ನು ವ್ಯಾಖ್ಯಾನ ಮಾಡುವಂಥ ರೀತಿ ತುಂಬ ಜನಕ್ಕೆ ಇಷ್ಟ ಕೂಡ ಆಗುತ್ತೆ. ಸೊ ಈಗ ಲವ್ ಒನ್ಸ್ ಮೋರ್ ಅನ್ನುವಂಥ ಚಿತ್ರದ ನಾಯಕನಾಗಿ ಅವರು ಈ ಒಂದು ಸಿನಿಮಾದಲ್ಲಿ ಕಾಣಿಸ್ಕೊಳ್ಳಿಕ್ಕಿದ್ದಾರೆ. ಬನ್ನಿ ಅದರ ಪ್ರಿಪ್ರೇಷನ್ಸ್ ಏನು ಹೇಗಿದೆ ಎಲ್ಲವನ್ನ ಅವ್ರ ಹತ್ರ ಮಾತಾಡ್ಸೋಣ. ಹಲೋ ಹಾಯ್ ನಮಸ್ಕಾರ, ಚೆನ್ನಾಗಿದ್ದೀರಾ? ಸೂಪರ್. ಓಕೆ, ನಿಮ್ಮ ಅಂದರೆ ಒಂದು ವಿಷನ್ಗೆ ತಕ್ಕಂತೆ ಒಂದು ಸರಿಯಾದ ಸಿನಿಮಾ ಸಿಕ್ಕಿದೆ ಅಂತ ಅನ್ಸುತ್ತೆ. ಸೊ ಏನು ಹೇಳ್ತೀರಿ? ಅದು ಹಾಗೆ ನನ್ನ ಮತ್ತು ಕಿರಣ್ ಅವ್ರ ಪರಿಚಯ ಆಗಿದ್ದು ಕೂಡ ಅದೇ ರೀತಿ ಇಂಟರ್ವ್ಯೂಸ್ ನೋಡಿನೇ ಅವರ ಪರಿಚಯ ಆಗಿದ್ದು. ಆ್ಯಂಡ್ ನಾನು ಏನು ಸೋಷಿಯಲ್ ಮೀಡಿಯಾದಲ್ಲಿ ಇದ್ರ ಬಗ್ಗೆ ಮಾತಾಡ್ತಿದ್ದೆ ಲವ್ ಬಗ್ಗೆ, ಆ್ಯಂಡ್ ಅವ್ರು ಏನು ಯೋಚನೆ ಮಾಡ್ತಿದ್ದೆ, ಎರಡೂ ಒಂದೇ ಲೈನ್ಸಲ್ಲಿತ್ತು. ಸೊ ಒಂದು ರೆಗ್ಯುಲರ್ ಫೋನ್ ಕಾಲಾಗಿ ಸ್ಟಾರ್ಟ್ ಆಗಿದ್ದು ಕಾನ್ವರ್ಸೇಷನ್ ಇವೆಂಟ್ಸಲಿ ಒಂದು ಸಿನಿಮಾ ಸ್ಕ್ರಿಪ್ಟಾಗಿ ಚೇಂಜ್ ಆಯಿತು. ಆ್ಯಂಡ್ ಇವತ್ತು ಅದು ಅನೌನ್ಸ್ ಮಾಡಿದ್ದೀವಿ. ಸೊ ತುಂಬ ಖುಷಿ ಇದೆ. ಹೆಂಗೆ ನೀವು ಅಂದರೆ ಲವ್ವಲ್ಲಿ PhD ಮಾಡಿದ್ದೀರಿ ಅಂತ ಸಿಕ್ಕಾಪಟ್ಟೆ ಕಾಮೆಂಟ್ ಎಲ್ಲ ಬರುತ್ತೆ ನಿಮಗೆ. ಸೊ ಹೆಂಗೆ ಏನು ಕತೆ ಹೇಳಿ? ಅದು PhD ಅಂತಲ್ಲ, ಏನಿಲ್ಲ, ಎಲ್ಲರ ಲೈಫಲ್ಲೂ ಒಂದಷ್ಟು ಲವ್ ಬ್ರೇಕಪ್ ಅದು ಇದೆಲ್ಲ ಆಗಿರುತ್ತೆ. ನಮ್ಮ ಸುತ್ತಮುತ್ತ ಫ್ರೆಂಡ್ಸ್ ಲೈಫಲ್ಲಿ ನೋಡಿರ್ತೀವಿ. ಸೊ ಅದನ್ನು ನೋಡಿ ಒಂದಷ್ಟು ಅನುಭವಕ್ಕೆ ಬಂದಿರುತ್ತೆ. ಇನ್ನು ಕೆಲವರು ಬೇರೆಯವ್ರ ಅನುಭವದಿಂದ ಕಲ್ತಿರ್ತೀವಿ. ಆ್ಯಂಡ್ ನಾನು ಮೊದಲಿಂದ ಉಪೇಂದ್ರ ಸರ್ ಫ್ಯಾನು. ಸೊ ಅವರ ಆಗಿನ ಕಾಲದಿಂದನೇ ಪ್ರೀತಿ ಅಂದರೆ ಅದು ಇದು ತುಂಬ ಪ್ರಾಕ್ಟಿಕಲಾಗಿ ಮಾತಾಡ್ಕೊಂಡು ಬಂದವರು. ಮೇ ಬಿ ಅದೆಲ್ಲ ಇನ್ಫ್ಲೂಯೆನ್ಸ್ ಸೇರಿ ಬಂದಿದ್ದು ಅದು ಜನಕ್ಕೆ PhD ಅಂತ ಅನ್ನಿಸ್ತಾ ಇದೆ ಅನಿಸುತ್ತೆ. ಸೊ ಈ ಸಿನಿಮಾದಲ್ಲಿ ಗೋಸ್ಟಿಂಗ್ ಅಂದರೆ ಒಂದು ಸ್ವಲ್ಪ ಜೆನ್ಸಿ ಟರ್ಮ್ಸ್ ಕೂಡ ನಾವು ಕೇಳ್ಪಟ್ವಿ ನೋಡುವಾಗ. ಸೊ ಯಾವ ರೀತಿ ಕತೆ ಇದೆ, ಏನು ಯಾವುದನ್ನ ಮೇನ್ ಫೋಕಸ್ ಮಾಡಿದ್ದಾರೆ ಅಂತ? ಅದೇ ಇವತ್ತಿನ ಜನ್ರೇಷನ್ಗೆ ಸೂಟ್ ಆಗುವಂಥ ಕಥೆನೇ ಇರೋದು. ಅಂದರೆ ಇವಾಗ ಹೆಂಗೆ ಸೋಷಿಯಲ್ ಮೀಡಿಯಾ ಬಂದಮೇಲೆ ಎಲ್ರಿಗೂ ಆಪ್ಷನ್ಸ್ ಜಾಸ್ತಿ ಆಗಿಬಿಟ್ಟಿದೆ ಅಲ್ವಾ. ಇವರಿಲ್ಲ ಅಂದರೆ ಇನ್ನೊಬ್ಬರು ಮತ್ತೊಬ್ಬರು ಅಂತ ಜನ ಶಿಫ್ಟ್ ಆಗ್ತಿರ್ತಾರೆ. ಸೊ ಹಾಗೆ ಹೋಗೋ ಕಾಲದಲ್ಲಿ ನೀವು ಯಾರನ್ನೇ ಕೇಳಿ ಎಲ್ಲ ಚೇಂಜ್ ಮಾಡ್ತಿರ್ತಾರೆ. ಬಟ್ ನೀವು ಕೇಳಿದಾಗ ನಂಗೆ ಲೈಫ್ ಲಾಂಗ್ ಒಬ್ಬನೇ ಪಾರ್ಟ್ನರ್ ಬೇಕು ಅಂತ ಹೇಳ್ತಾರೆ. ಆ ಕನ್ಫ್ಯೂಷನಲ್ಲಿ ಈ ಡಿಜಿಟಲ್ ಮೀಡಿಯಾದಲ್ಲಿ ಬದುಕ್ತಾ ಇದ್ದೀವಿ. ಸೊ ಆ ವಿಚಾರಗಳನ್ನ ಫೋಕಸ್ ಆಗಿ ಇಟ್ಕೊಂಡು ಮಾಡ್ತಾ ಇರೋದು. ಆ್ಯಂಡ್ ಇದು 2 ಕಂಟ್ರಿಯಲ್ಲಿ ಸ್ಪ್ಯಾನ್ ಆಗಿದೆ, ಒಂದು ಇಂಡಿಯಾ ಮತ್ತು ಆಸ್ಟ್ರೇಲಿಯಾ. ಸೊ ನಾವು ಬರೀ ನಮ್ಮ ಸುತ್ತಮುತ್ತ ನೋಡ್ತಿರ್ತೀವಲ್ವ, ಅದು ಬೇರೆ ಕಡೆಯೂ ಹೆಂಗಿದೆ, ಬೇರೆ ವೆಸ್ಟರ್ನ್ ಕಲ್ಚರಲ್ಲಿ ಹೆಂಗಿದೆ ಅಂತೆಲ್ಲ ಒಂದಷ್ಟು ಇನ್ಕ್ಲೂಡ್ ಮಾಡಿದ್ದಾರೆ. ಸೊ ಅದ್ರ ಬಗ್ಗೆ ಬೇರೆ ಜಾಸ್ತಿನೂ ಹೇಳೋಕ್ಕಾಗಲ್ಲ, ಹೇಳ್ತಾ ಹೋದರೆ ಕತೆ ಲೀಕ್ ಆಗಿಬಿಡುತ್ತೆ. ಅಂದರೆ ಏನು ಈಗಿರುವಂಥ ಜನ್ರೇಷನ್ಗಳಿಗೆ ಟ್ರೂ ಲವ್ ಏನು ಅಂತ ಅರ್ಥ ಮಾಡಿಸೋಂಥ ಪ್ರಯತ್ನ ಆಗಿದೆ ಅಥವಾ ಹೇಗೆ? ಅಫ್ಕೋರ್ಸ್ ಟ್ರೂ ಲವ್ ಅನ್ನೋದು ಒಬ್ಬೊಬ್ರದ್ದು ಡೆಫಿನೇಷನ್ ಬೇರೆ ಇರುತ್ತೆ. ಬಟ್ ಒಬ್ಬರ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಹೋಗೋದು ಎಷ್ಟು ಈಸಿ ಅನ್ನೋದನ್ನು ನಾವು ಇದರಲ್ಲಿ ಹೇಳೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಅಂದರೆ ಈಗೆಲ್ಲ ದಿನ ಬೆಳಗ್ಗೆ ಅದನ್ನು ಡಿವೋರ್ಸ್ ಕೇಸಸ್ಸು, ಬ್ರೇಕಪ್ ಕೇಸಸ್ಸೇ ನೋಡ್ತಿರ್ತೀವಿ. ಬಟ್ ಒಂದಷ್ಟು ವರ್ಷಗಳ ಮುಂಚೆ ಹೊಂದಾಣಿಕೆ ಅನ್ನೋದು ಈಸಿ ಆಗಿರ್ತಿತ್ತು, ಕೂತ್ಕೊಂಡು ಮಾತಾಡ್ಕೋತಾ ಇದ್ರು. ಈಗ ಎಲ್ಲರೂ ಒಂದು ನಂಬರ್ ಬ್ಲಾಕ್ ಮಾಡಿದ ತಕ್ಷಣ ಆ ವ್ಯಕ್ತಿನ ಲೈಫಿನೇ ಕಟ್ ಮಾಡಿಬಿಡ್ತಾರೆ. ಸೊ ಆ ಒಂದು ಕಾನ್ಸೆಪ್ಟ್ನ ಇಟ್ಕೊಂಡು ಟ್ರೂ ಲವ್ನ ಡೆಫಿನೇಷನ್ ಅವ್ರು ಹೆಂಗೆ ಅದನ್ನ ಅರೈವ್ ಮಾಡ್ತಾರೆ ಅನ್ನೋದನ್ನು ಆಡಿಯನ್ಸಿಗೆ ಬಿಟ್ಬಿಡ್ತೀವಿ. ಬಟ್ ನಮ್ಮ ಒಂದು ಕ್ಯಾರೆಕ್ಟರ್ಗಳ ಮೂಲಕ ಒಂದಷ್ಟು ಕತೆಗಳನ್ನ ಹೇಳ್ತಾ ಹೋಗ್ತೀವಿ, ಇವತ್ತಿನ ಜನ್ರೇಷನ್ ರೆಪ್ರೆಸೆಂಟ್ ಮಾಡ್ತಾ. ನಿಮ್ಮ ಲವ್ ಲೈಫ್ ಹೇಗಿದೆ, ಹೇಗೆ ನಡೀತಾ ಇದೆ? ನಮ್ಮ ಅಮ್ಮ ಬಂದಿದ್ದಾರೆ, ಏನೂ ಜಾಸ್ತಿ ಮಾತಾಡೋಕ್ಕಾಗಲ್ಲ ಇವಾಗ. ಬಟ್ ಲವ್ ಲೈಫ್ ಅಂತೆಲ್ಲ ಏನಿಲ್ಲ, ಫುಲ್ ಸಿಂಗಲ್ ಆಗಿದ್ದೀನಿ. ಅದಕ್ಕೆ ತುಂಬ ಕೆಲಸ ಮಾಡ್ಕೊಂಡು ಆರಾಮಾಗಿದ್ದೀನಿ. ಹೌದು. ಯಾಕೆ ಈ ಡೌಟಲ್ಲಿ ಕೇಳ್ತಾ ಇದ್ದೀರಾ ನೀವು? ಅಲ್ಲ, ತುಂಬ ನಿಮಗೆ ಫೀಮೇಲ್ ಫ್ಯಾನ್ಸ್ ಸಿಕ್ಕಾಪಟ್ಟೆ ಇದ್ದಾರಲ್ಲ, ಹಾಗಾಗಿ ಕೇಳಿದೆ. ಯಾವುದಾದ್ರೂ ಕ್ರೇಜಿ ಪ್ರಪೋಸಲ್ ಅಥವಾ ಏನಾರು ಆ ಥರ ಆಗಿರೋದಿತ್ತು? ಇಲ್ಲ, ಆ ಥರ ಎಲ್ಲ ಏನಿಲ್ಲ. ಇವಾಗ ಅದು ಪಾಪ ಕಾಮನ್ ಆಗಿ ಮಾಡ್ತಾ ಇರ್ತಾರೆ. ಅಂದರೆ ಅದೇ ಈ ಥರ ಪಾಡ್ಕ್ಯಾಸ್ಟ್ ನೋಡಿ ಅದು ಇದು ನೋಡಿ ಕಳಿಸ್ತಿರ್ತಾರೆ. ಬಟ್ ಅಷ್ಟೇ, ಅದು ಬಿಟ್ಟರೆ ಯಾರು ಕ್ರೇಜಿ ಅನ್ನೋ ರೇಂಜ್ಗೆಲ್ಲ ಏನಿಲ್ಲ. ಜನ ಇವಾಗ ಬಿಹೇವ್ ಮಾಡೋದು ಅಂದರೆ ಜನ ಅವ್ರ ಪಾಡಿಗೆ ಅವ್ರಿಗೆ ಗೊತ್ತಿದೆ, ಆ್ಯಕ್ಟರೇ ನಮ್ಮ ಲೈಫ್ ನಾವು ನೋಡ್ಕೊಬೇಕಂತ. ಸೊ ಅಮ್ಮ ಏನು ಹೇಳ್ತಾರೆ ನಿಮಗೆ? ಏನಾದ್ರು ಸಜೆಷನ್ ಕೊಡ್ತಾರಾ ಮದುವೆ ಬಗ್ಗೆ, ಲವ್ ಲೈಫ್ ಅಂತ ಬಂದಾಗ? ವಾಟ್ ಇಸ್ ಹರ್ ಗೈಡ್ಲೈನ್ ಟು ಯು? ಅವ್ರಿಗೆ ಫಸ್ಟ್ ನನಗೆ ಮದುವೆ ಆಗೋದೇ ದೊಡ್ಡ ಇದಾಗ್ಬಿಟ್ಟಿದೆ. ಮದುವೆ ಮಾಡ್ಕೊಂಬಿಡು ಅಂತ ಹಿಂಸೆ ಕೊಡ್ತಾ ಇದ್ದಾರೆ. ಅದು ಲವ್ ಅರೇಂಜ್ ಅವ್ರು ಕೇರ್ ಮಾಡ್ತಾ ಇಲ್ಲ, ಮದುವೆ ಒಂದು ಮಾಡ್ಕೊಂಬಿಡಪ್ಪ ಅಂತ ಹೇಳ್ತಾ ಇದ್ದಾರೆ. ಬಟ್ ನಮ್ಮನೇಲಿ ಆ ಥರ ಏನು ರಿಸ್ಟ್ರಿಕ್ಷನ್ ಇಲ್ಲ. ಅದು ಬಿಡಿ, ಅದು ಬೇಡ, ಇವಾಗ ಬೇಡ, ಅದು ಏನಿಲ್ಲ, ನಾರ್ಮಲ್. ಅಂದರೆ ಅವ್ರಿಗೂ ನಮ್ಮ ಥರನೇ ಲವ್ ಅಂದರೆ ಒಂದು ಲೈಫ್ ಲಾಂಗ್ ಕಮಿಟ್ಮೆಂಟ್ ಅನ್ನೋ ಒಂದು ಬೇಸಿಕ್ ಐಡಿಯಾ ಇರಬೇಕು. ನೋಡಿ ಕಮಿಟ್ಮೆಂಟ್ ಅಂದರೆ ನೀವೇನಾಗ್ತಾ ಇದ್ದೀರಾ. ಸೊ ಅದೇ ಸಿಗ್ತಾ ಇಲ್ಲ ಅಷ್ಟೇ. ಅದೊಂದೇ ಎಕ್ಸ್ಪೆಕ್ಟೇಷನ್ ಇರೋದು ಮೇಜರ್, ಕಮಿಟ್ಮೆಂಟ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್.